ಮಾಸ್ಟರ್ ಮೈಂಡ್ ಟ್ರೈನಿಂಗ್ ತಗೊಳಕ್ಕೆ ಅಂತ ಬಂದ್ವಿ. 3 ಡೇಸು ಏನು ಕೋರ್ಸ್ ಇದೆಯಲ್ಲ ಆ ಕೋರ್ಸನ್ನು ಅಟೆಂಡ್ ಮಾಡೋಣ ಅಂತ ಅಮೌಂಟ್ ಕಟ್ಟಿನೇ ಬಂದಿದ್ದು. ನನಗೆ ಮೇಡಮ್ನ ಪರಿಚಯ ಫೇಸ್ಬುಕ್ಕಲ್ಲಿ ಆಗಿದ್ದು. ಆನ್ಲೈನಲ್ಲಿ ನೋಡಿದೆ ಏನಿದು ಮಾಸ್ಟರ್ ಮೈಂಡ್ ಅಂತ. ಆ್ಯಕ್ಚುಲಿ ನಾನು ನ್ಯೂಮಾಲಜಿಸ್ಟ್ ಆಲ್ರೆಡಿ ಕೋರ್ಸ್ ಮಾಡಿ ಸರ್ಟಿಫೈಡ್ ಎಲ್ಲ ಆಗಿದೆ. ಸೊ ಇದು ಮಾಸ್ಟರ್ ಮೈಂಡ್ ಅಂದರೆ ಏನಿರ್ಬೋದು ಅಂತೇಳಿ ನಾವು ನೋಡೋವಾಗ ಅಲ್ಲಿ ಒಂದು ಕನ್ಫ್ಯೂಸಲ್ಲೇ ಬಂದೆ, ಇಲ್ಲಿ ಏನು ಮಾಡ್ಬೋದು ಅಂತ. ಸಾಕಷ್ಟು ಆಲ್ರೆಡಿ ವಿಷಯಗಳು ಗೊತ್ತಿತ್ತು ಅಂತ ಅಂದ್ರೂ ಕೂಡ ಇಲ್ಲಿ ಬಂದಾಗ ನಾವು ಏನು ಹೇಳ್ಕೊಡ್ತಾರೆ ಮೇಡಮ್ ಅಂತ ನನಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಇದ್ರ ಬಗ್ಗೆ. ಯಾಕಂದರೆ ನಮ್ಮದೇ ಆದಂಥ ಕೆಲವೊಂದು ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೊಂಡಿರ್ತೀವಿ. ಮಾರ್ನಿಂಗಿಂದ ನೈಟ್ವರೆಗೂ ನಮ್ಮದೇ ಆದ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ. ಆದ್ರೂ ಈ ಮಾಸ್ಟರ್ ಮೈಂಡ್ ಕೋರ್ಸಲ್ಲಿ ನಮಗೆ ಕಲಿಯೋಂಥದ್ದು ಸಾಕಷ್ಟಿದೆ. ಇದರಲ್ಲಿ ನಾನು ಕಲ್ತಿದ್ದಂಥ ಒಂದು ಅದ್ಭುತವಾದ ವಿಷಯ ಏನಪ್ಪ ಅಂತಂದರೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಮಾಸ್ಟರ್ ಮೈಂಡ್ ಅವಶ್ಯಕತೆ ತುಂಬ ಇದೆ. ನಮ್ಮ ಮೈಂಡನ್ನು ನಾವು ಮಾಸ್ಟ್ರಿ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಸ್ಪಿರಿಚುವಲಿ ನಾವು ಹೆಂಗೆ ಕನೆಕ್ಟ್ ಆಗೋದು, ಆರ್ಥಿಕವಾಗಿ ನಾವು ಹೆಂಗೆ ಇದಾಗೋದು, ಮತ್ತು ನಮ್ಮ ಒಂದು ಶಾರೀರಿಕವಾಗಿ ನಾವು ಯಾವ ಥರ ಬಾಡಿ ಫಿಟ್ನೆಸ್ಸಿಂದ ಹಿಡಿದು ನಮ್ಮ ಆರೋಗ್ಯನ ಯಾವ ಥರ ವೃದ್ಧಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ನಾವು ಇದನ್ನ ಕೋರ್ಸು ಅಂತ ಹೇಳಿ ಅಂತ ತಿಳ್ಕೊಂಡು ಬಂದಿದ್ದು. ಬಟ್ ಮೇಡಮ್ ನಿಜವಾಗ್ಲೂ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿ ನಮ್ಮನ್ನು ಒಂದು ಯಾವ ಥರ ಅಂದರೆ ಒಂದು ಫ್ಯಾಮಿಲಿನಲ್ಲಿ ನಮ್ಗೆ ಅನಿಸೇ ಇಲ್ಲ ಅವ್ರು ಮೇಡಮ್ಮು ಅಂತ. ಆ ಥರ ಒಂದು ಫ್ಯಾಮಿಲಿಯಲ್ಲಿ ನಮಗೆ ಕನೆಕ್ಟಿವಿಟಿ ಆಗಿ ಒಂದು ಅದ್ಭುತವಾದ ನಮಗೆ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿದ್ದಾರೆ. ಈ 3 ಡೇಸ್ ಟ್ರೈನಿಂಗಲ್ಲಿ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಇದು ಲೈಫ್ ಲಾಂಗ್ ನಾವು ಮರೀಲಿಕ್ಕೆ ಅಸಾಧ್ಯ. ಆ ಥರ ಒಂದು ಅನುಭವ ಆಗಿದೆ. ನೆಕ್ಸ್ಟು ನಾವು ಇದನ್ನು ಮಾಡ್ಕೊತ ಯಾವ ಥರ ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡು ಈ ಮಾಸ್ಟರ್ ಮೈಂಡ್ ಕೋರ್ಸ್ ಅನ್ನೋದೇ ಒಂದು ನಿಜವಾಗ್ಲೂ ಎಲ್ಲರಿಗೂ ಬೇಕು ಇದು. ಯಾಕಂದರೆ ನಾವು ಫಸ್ಟು ಚೇಂಜ್ ಆದರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಅಥವಾ ನಾವು ಹಾಸ್ಪಿಟಲ್ಗೆ ಹೋಗದೇ ನಮ್ಮ ಒಂದು ಶಾರೀರಿಕವನ್ನು ಯಾವ ಥರ ನಾವು ಕಾಪಾಡ್ಕೊಳ್ಳೋದು ಅಂತಲೂ ಕೂಡ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳಿಂದ ವಯಸ್ಸಾದವರು ಇದರಲ್ಲಿ ನೋಡಿ, ಎಜುಕೇಷನ್ನು ಲಿಮಿಟ್ ಇಲ್ಲ. ಯಾವುದೇ ಥರ ಓದಿಲ್ಲ ಅಂದ್ರೂ ಕೂಡ, ಅನ್ಎಜುಕೇಟೆಡ್ ಆದ್ರೂ ಕೂಡ ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ನಾವು ಯಾವ ಥರ ಒಂದು ನಮ್ಮನ್ನು ನಾವು ಮಾಸ್ಟ್ರಿ ಮಾಡ್ಕೋಬೇಕು ಅನ್ನೋ ಟ್ರೈನಿಂಗಿಂದ ಹಿಡಿದು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಮೇಡಮ್ಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.